ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ರೀ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿಲ್ಲ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು 7ರಿಂದ 8 ಫೋಟೋ ಹಾಕಬೇಕಾಗತ್ತೈತಿ. ಮತ್ತು ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರೂ ಕೂಡ ಅವ್ರದ್ದು ಸೇಲಿಗೆ ಅವರಿಗೆ ಕೂಡ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು. ಮತ್ತು ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡ್ಬೋದು. ಹಾಗೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಒತ್ತಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವಿಡಿಯೋ ಬರ್ತೈತೆ ಅದು ನೋಟಿಫಿಕೇಶನ್. ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿயை ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದರೆ ಮೆಕ್ಯಾನಿಕ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಇರೋರಿಗೆ ಕರ್ಕೊಂಡೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ಥರ ವಿಡಿಯೋ ಬರ್ತಾ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಹಾಗೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳನ್ನು ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರೋಣ ಬನ್ನಿ. ಹಲೋ ಹಲೋ ಸರ್. ಸರ್ ನಮಸ್ಕಾರ ರೀ. ನಮಗೊಂದು ಗಾಡಿ ಕಳ್ಸಿಕೊಡ್ಬೇಕು ಸೇರಿದಂಥ ವಿಂಟ್ರಾ V30. ಹೌದು ಸರ್, ಗಾಡಿ ಕಳಿಸಿದ್ದೆ. ಹಾಂ ರೀ. ಮಾಡಲ್ ಅದು ಸೇಲ್ ಮಾಡಲ್ 2024 ರೀ. ಹಾಂ 8 ತಿಂಗಳ ಗಾಡಿ ಐತೆ ಸರ್. 8 ತಿಂಗಳು ಐತೆ ರೀ. ಹಾಂ 8 ತಿಂಗಳು ಐತೆ ರೀ. ಓಕೆ. ಓನರ್ ನೀವು ಒಬ್ಬರೇ ಅಲ್ಲ ರೀ? ಹಾಂ ಫಸ್ಟ್ ಓನರ್ ಮೇಲೆ ಐತೆ ಸರ್. ಓಕೆ. ತೊಗೊಂಡವ್ರು ಸೆಕೆಂಡ್ ಓನರ್ ಆಗ್ತಾರೆ ಇವಾಗ? ಹಾಂ ತೊಗೊಂಡವ್ರು ಸೆಕೆಂಡ್ ಓನರ್ ಐತೆ. ಓಕೆ. 8 ತಿಂಗಳು ಗಾಡಿ ಇದೆ ಸರ್. ರನ್ನಿಂಗ್ ಎಷ್ಟು ಐತೆ ರೀ ಕಿಲೋಮೀಟ್ರ್? ಕಿಲೋಮೀಟ್ರ್ 22,000 ಐತೆ ರೀ. 22,000 ಅಷ್ಟೇ ಆಗೈತೆ ರೀ? 22 ರೀ. ಓಕೆ ಸರ್. ಟೈರ್ ಕಂಡೀಷನ್ ಯಾವ ಥರ ಐತೆ ರೀ? ಇನ್ನೂ 90% ಅದ. ಟೈರ್ ಬೇರೆ ಏನು ಭಾಳ ಯೂಸ್ ಮಾಡಿಲ್ಲ ರೀ, ಸ್ಟೆಪ್ನಿ ಯೂಸ್ ಮಾಡಿಲ್ಲ ರೀ, ಅಷ್ಟೇ ಐತೆ ರೀ. ಹಾಂ ರೀ. ಎಲ್ಲ ಗುಡ್ ಕಂಡೀಷನ್. ಶೋರೂಮ್ ಸರ್ವಿಸ್ ಐತೆ ರೀ ಆರ್ಡರ್. ಓಕೆ. ಏನೂ ಪ್ರಾಬ್ಲಮ್ ಇಲ್ಲ ರೀ ಗಾಡಿ ಒಳಗೆ ಮಾತ್ರ? ಏನು ಪ್ರಾಬ್ಲಮ್ ಇಲ್ಲ, ಹೊಸ ಗಾಡಿ ಹೆಂಗೈತೆ ಹಂಗೆ ಐತೆ ರೀ. ಓಕೆ. ಇವಾಗ ಇಂಜನ್ ಕಂಡೀಷನ್ಸ್ ಎಲ್ಲ ಹೊಸ ಗಾಡಿ ಇರೋದ್ರಿಂದ ಎಲ್ಲ ಕರೆಕ್ಟಾಗಿ ಐತೆ ರೀ? ಹೊಸ ಗಾಡಿ ಸರ್. ಓಕೆ. ಗಾಡಿಗೆ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿರೇನು ರೀ? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಬಾಡಿ ಕಟ್ಸೀನಿ ರೀ, ಬಂಪರ್ ಹಾಕ್ಸೀನಿ, 50,000 ರೂಪಾಯಿ ಖರ್ಚು ಮಾಡೀನಿ ರೀ ಎಕ್ಸ್ಟ್ರಾ ಫಿಟ್ಟಿಂಗ್. ಗಾಡಿಗೆ 50,000 ರೂಪಾಯಿ ಖರ್ಚು ಮಾಡಿರಿ? ಹಾಂ 50,000 ರೂಪಾಯಿ ಖರ್ಚು ಮಾಡೀನಿ. ಇದೇನು ಲೋನ್ ಅದೇನು ರೀ ಸರ್, ಏನು ಫುಲ್ ಕ್ಯಾಶ್ ಅದ ರೀ? ಲೋನ್ ಮ್ಯಾಗ ಅಂದ್ರೆ ಕಂಟಿ ಲೋನ್ ಮ್ಯಾಗ ಕೊಡ್ತೇನೆ ರೀ. ಮತ್ತು ಪೇಮೆಂಟ್ ಕ್ಲಿಯರ್ ಮಾಡಿದಾರಂದ್ರೆ ಕ್ಲಿಯರ್ ಮಾಡಿ ಎಲ್ಲ ಇದನ್ನ ಕಾಗದ ಪತ್ರ ಕೊಡ್ತೇನೆ ರೀ. ಇವಾಗ ನೀವು ಲೋನ್ ಮೇಲೆ ತೊಗೊಂಡ್ರಿ ಗಾಡಿ? ಹಾಂ ಲೋನ್ ಮ್ಯಾಗ ಐತೆ ರೀ. ನೀವು ಲೋನ್ ಕಂಟಿನ್ಯೂ ಕೊಡ್ತೀರಿ ಇವಾಗ? ಅದನ್ನೂ ರೆಡಿ? ಲೋನು 1,20,000 ಕೊಟ್ರೆ ಲೋನ್ ಕಂಟಿನ್ಯೂ ಕೊಡ್ತೇನೆ ರೀ. ಹಾಂ ರೀ. 60 ಲೋನ್ಯಾಗ ಈಗ 8 ಲೋನ್ ಕಟ್ಟೀನಿ ಸರ್. 8 ಕಟ್ಟಿರಿ? ಹಾಂ ಮತ್ತು ಫುಲ್ ಪೇಮೆಂಟ್ ಮಾಡ್ತಾರಂದ್ರೆ 8-20 ಕೊಟ್ರೆ ಕ್ಯಾಶ್ ಕೊಟ್ರೆ ಕ್ಲಿಯರ್ ಮಾಡಿ ಕೊಡ್ತೇನೆ ರೀ ಎಲ್ಲ ರೀ. ಓಕೆ ಓಕೆ ರೀ ಸರ್. ನಿಮ್ಮ ಕೈಯಾಗ ಮೈಲೇಜ್ ಏನು ಕೊಡ್ತದೆ ಸರ್ ಇದು ಪ್ರೆಸೆಂಟ್? ಮೈಲೇಜ್ 14 ಕೊಡ್ತಾರೆ, 14-15. 14 ತನಕ ಕೊಡ್ತದೆ ರೀ? ಹಾಂ 14 ಕೊಡ್ತಾರೆ. ಓಕೆ ರೀ ಸರ್. ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಐತೆ ರೀ? ಹೆಂಗೆ ಸರ್? ಮ್ಯೂಸಿಕ್ ಸಿಸ್ಟಮ್ ಸೌಂಡ್ ಹಾಕ್ಸಿರಿ? ಸೌಂಡ್ ಸಿಸ್ಟಮ್? ಸೌಂಡ್ ಸಿಸ್ಟಮ್ ಹಾಕ್ಸಿಲ್ಲ ಸರ್ ನಾನು. ಸೌಂಡ್ ಸಿಸ್ಟಮ್ ಮುಚ್ಚಿಲ್ಲ ರೀ, ಸೌಂಡ್ ಸಿಸ್ಟಮ್ ಹಾಕ್ಸಿಲ್ಲ ರೀ. ಹೌದು. ಮತ್ತು ಗಾಡಿ ಆಕ್ಸಿಡೆಂಟ ಈ ಥರ ಡೆಂತ್ ಏನಿಲ್ಲ ರೀ ಸರ್. ಗಾಡಿ ಮೇಲೆ ಕೇಸಸ್ ಈ ಥರ ಏನು? ಏನು ಕೇಸ್ ಇಲ್ಲ, ಏನಿಲ್ಲ, ಎಕ್ಸಿಡೆಂಟ್ ಇಲ್ಲ ರೀ, ಎಲ್ಲಿ ಲಾಂಗ್ ಹೋಗಿಲ್ಲ ರೀ ಅದು. ಹಾಂ. ಬಿಲ್ಕುಲ್ಲಾಗಿ ಶೋರೂಮ್ದಿಂದ ಯಾವ ಥರ ಐತಿ ಅದೇ ಥರ ಐತಿ? ಹೆಂಗೈತಿ ಅದೇ ಥರ ಐತ್ರಿ. ಎಲ್ಲ ಬಂದು ಚೆಕ್ ಮಾಡ್ಕೊಂಡು ನೋಡಿ ಹೊಡೆದಾಡಿ ನೋಡಿ ಹೋಗ್ಲಿ. ಓಕೆ. ಆಯ್ತು. ಇವಾಗ ನೀವು ಲೋನ್ ಕಂಟಿನ್ಯೂ ಅಂದ್ರೆ ಇವಾಗ ಎಷ್ಟು ಅಂದ್ರಿ ರೀ ನೀವು? 60 ಕಂತು ಹಾಕ್ಸಿರಿ ಇವಾಗ 5 ವರ್ಷದ? ಹಾಂ 5 ವರ್ಷದ ಕಂತು ಮಾಡ್ಸೀನಿ ರೀ. ಹಾಂ. ಅದ್ರಾಗ 8 ಲೋನ್ ಕಟ್ಟೀನಿ ರೀ. 8 ಲೋನ್ ಕಟ್ಟಿರಿ? ಹಾಂ ಸರ್. ಒಂದು ಲೋನು ₹1 ಕಡಿಮೆ 18,000 ಸರ್. 18,000 ಇದ್ರೆ ₹1 ಕಡಿಮೆ ಅಂದ್ರೆ 18,000 ಹಾಂ ಹಾಂ 18,000 ಐತಿ ಸರ್. ಓಕೆ. ಇವಾಗ ಟೋಟಲ್ ಎಷ್ಟು ಕಟ್ಟಿರಿ? 1,44,000 ಕಟ್ಟಿರಿ ಕಂತ? ಹಾಂ 1,44,000 ಸರ್. ಡೌನ್ ಪೇಮೆಂಟ್ ಎಷ್ಟು ಕಟ್ಟಿರಿ ಸರ್ ನೀವು ಗಾಡಿ ತರಕರ? ನಾವು 1,00,000 ಮಾಡೀನಿ ಸರ್ ನಾನು ಅಷ್ಟು ಕೂಡಿ. ಡೌನ್ ಪೇಮೆಂಟ್ ರೀ? ಹಾಂ ಸರ್. ಓಕೆ. ಅದು 1,00,000 ಮಾಡಿರಿ. ಇವಾಗ ಬಾಡಿ ಪುಡಿ ಎಲ್ಲ ಕೆಲಸಕ್ಕೆ ಗಾಡಿ ಮಾಡಿಸಿರ ಅಂದ ಬಳಿಕ 50,000 ರೂಪಾಯಿ ಅದು ಖರ್ಚು ಮಾಡಿರಿ ಹೌದು ರೀ? ಹಾಂ ಸರ್. ಇವಾಗ ಲೋನ್ ಕಟ್ಟಿರಿ 1,44,000. ಹಾಂ ಸರ್. 2,44 ಪ್ಲಸ್ ಒಟ್ಟು 3 ತನಕ ಖರ್ಚು ಮಾಡಿರಿ 10,000 ರೂಪಾಯಿ ಕಡಿಮೆ? ಹಾಂ 10,000 ರೂಪಾಯಿ 3 ತನಕ ಖರ್ಚು ಮಾಡೀನಿ ರೀ. ಇವಾಗ ರೇಟ್ ಏನು ಹೇಳಿದ್ರಿ ಅಂದ್ರಿ ನೀವು? ಲೋನ್ ಕಂಟಿನ್ಯೂ ಅಂದ್ರೆ ಸರ್ 1,20,000 ಬಂದರೆ ಕೊಡ್ತೀನಿ ರೀ. ನಿಮಗೆ ಈಗ ಹ್ಯಾಂಡ್ ಕ್ಯಾಶ್ 1,20,000 ಕೊಟ್ಟು ಲೋನ್ ಕಂಟಿನ್ಯೂ ಕೊಡ್ತೀರಿ ಗಾಡಿ? ಲೋನ್ ಕಂಟಿನ್ಯೂ ಕೊಡ್ತೀನಿ ರೀ. ಹಾಂ. ಮತ್ತು ಎಲ್ಲ ರೊಕ್ಕಡಿ ಕೇಳಿದ್ರೆ 8-20 ಮಾಡಿ ಎಲ್ಲ ಕ್ಲಿಯರ್ ಕೊಡ್ತೀನಿ ರೀ. 8-20 ಕೊಟ್ರೆ ಕ್ಲಿಯರ್ ಮಾಡಿ? ಕ್ಲಿಯರ್ ಮಾಡಿ ಕೊಡ್ತೀನಿ ರೀ. ಓಕೆ ರೀ ಸರ್. ಇವಾಗ ನೀವು 60ರಾಗ 8 ಕಟ್ಟಿರಿ 1,44,000 ಕಟ್ಟಿರಿ. ಹಾಂ ಸರ್. ಉಳಿದಿರೋ ಕಂತ ಎಷ್ಟು ಉಳಿತೈತೆ ಅಂದ್ರೆ 9,36,000 ಉಳಿದಿರುತ್ತೆ ಹೌದಿಲ್ಲ? ಹಾಂ ಹೌದು ಸರ್. ಇವಾಗ ಅವರು ನಿಮಗೆ ಈಗ ಅಷ್ಟು ರೊಕ್ಕ ಕೊಟ್ಟು 9,36,000 ರೂಪಾಯಿ ಕಂತು ಕಟ್ಕೊತ ಹೋಗ್ಬೇಕು ರೀ. ಅಂದ್ರೆ ಒಂದು ಕಂತಿಗೆ 18,000 ಕಟ್ಟಿದ್ರು ಈಗ ಉಳಿದಿರೋ ಕಂತು ಏನು ಉಳಿತಾವಲ್ಲ ರೀ 52 ಕಂತು ಹಾಂ ಸರ್. ಅಷ್ಟು ಕಟ್ಬೇಕು ರೀ ಅವ್ರ ಅಮೌಂಟ್ ಹೌದಿಲ್ಲ ರೀ? ಹೌದು ಸರ್. ನೀವು ಫುಲ್ ಕ್ಯಾಶಿಗೆ ಕೊಡ್ಬೇಕಾದ್ರೆ 8-20 ರೀ ಅಂದ್ರೆ? ಹಾಂ 8-20 ಅಂದ್ರೆ ಲೋನ್ ಚಾರ್ಜಸ್ ಇರ್ತಲ್ಲ ರೀ ಬಡ್ಡಿ. ಹೌದು ಲೋನ್ ಬಡ್ಡಿ ಪಿಡ್ಡಿ ಆಗಿ ಅದು ಅಷ್ಟು ಆಗ್ತದೆ ರೀ. ಕ್ಯಾಶಸ್ ಅಂದ್ರೆ ಫುಲ್ ಕ್ಯಾಶ್ ಅಷ್ಟು ಆಗಲ್ಲ ರೀ. ಲೋನ್ ಮ್ಯಾಗೆ ತೊಗೊಂತಾರೆ ಗಾಡಿ ಹೌದಿಲ್ಲ ರೀ? ಹಾಂ ಹೌದು ರೀ ಸರ್. ಕ್ಯಾಶ್ ಇರೋರು ತೊಗೊಳಕ್ಕಂತ ಅದ್ರ ನೀವು ಸ್ವಲ್ಪ ನೋಡಿ ಹೇಳಿರಿ ಸರ್ ರೇಟ್.
ನಿಮ್ದು ಗಾಡಿ ಲೋಡ್ ಏನು ಹಾಕೇನ್ರಿ 1.20 ಹೇಳಿನ್ರಿ ನಾನು 8 ಕಂತು ಕಟ್ಟೀನಿ ರೀ ಎಲ್ಲ 1,34,000 ರೀ ಹಾಂ ರೀ ಬರೀ ಕಂತ ಕಟ್ಟೀನಿ ರೀ ಈಗ ಕಂತೆಲ್ಲ ಫ್ರೀನೇ ಬಿಟ್ಟಿದ್ದೇನೆ ರೀ ಅದನ್ನ ಹಾಂ ಕಂತು ಕಟ್ಟಿದ್ದೇನೆ ಇದು ಮಾಡಿ ಚಾರ್ಜಸ್ ಏನು ಮಾಡೋದಿಲ್ಲ ರೀ ಓಕೆ. ಹಾಂ ಸರ್ ಈಗ 1.20 ಹೇಳಕತ್ತೀರಿ ನಿಮ್ಮ ಕೈಗಡ ಏನು ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೋ ಅದೇ ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ದೇನೆ ರೀ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಿ? ಹಾಂ ಸರ್ ಓಕೆ ರೀ ಸರ್. ತಮ್ಮ ಲೊಕೇಶನ್ ರೀ ನೋಡಿ ಕೊಡ್ರಿ ಆದಷ್ಟು, ಯಾಕಂದ್ರೆ ಫಸ್ಟ್ ಓನರ್ ಜಾಸ್ತಿ ರೀ ಅವರು ಲಾಭೇ ಬಿಡ್ರಿ ಹಂಗೇನು ಇಲ್ಲ ಅಂತಲ್ಲ. ಹಾಂ ಸರ್ ನೀವು ನೋಡಿ ಕೊಟ್ಟಷ್ಟು ನಿಮ್ಮದು ಗಾಡಿ ಸೇಲ್ ಆಗ್ತದೆ. ಯಾಕಂದ್ರೆ ನೀವು ಈಗ ಕೆಲಸ ಮಾಡ್ಸಿದ್ದೆ ತಂದ್ರಿ ಹುಟ್ಟಪಿಟ್ಟು ಎಲ್ಲ ಕಟ್ಸಿರಿ 1.44 ಕಂತು ಕಟ್ಟಿರಿ ತಂದ್ರಿ ಈಗ ಉಳಿದಿರೋ ಎಲ್ಲ ಕಂತು ಕಟ್ಟಿ ಎಲ್ಲ ಕಟ್ಟಿ ಸರ್ ಲೊಕೇಶನ್ ಬದಾಮಿ ಬರ್ತದೆ ಸರ್ ನಮ್ದು ನಿಮ್ಮದು ಬಾದಾಮಿ ಐತ್ರಿ? ಹಾಂ ಸರ್ ಓಕೆ ರೀ ಸರ್. ಇದೇ ಐತಲ್ಲ ರೀ ತಮ್ಮದು ಕಾಂಟ್ಯಾಕ್ಟ್ ನಂಬರ್? ಹಾಂ ಇದೇ ಇದೆ ಸರ್ ನೋಡಿರಿ ಸರ್ ನಾವು ಅಪ್ಡೇಟ್ ಮಾಡ್ತೀನಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಕೊಡಿ ಓಕೆನಾ? ಸರಿ ಸರಿ ಏನು ಓಕೆ ಫೈನಲ್ ಎಷ್ಟಕ್ಕೆ ಬಂದರೆ ಬಿಡ್ಬೇಕಂತ ಮಾಡಿರಿ ಅಂದ್ರೆ ನಿಮ್ಗೆ ಹ್ಯಾಂಡ್ ಕ್ಯಾಶ್? 1:10 ಬಂದ್ರೆ ಬಿಡ್ಬೇಕಂತ ಮಾಡಿ ಸರ್ ಒಂದು ಹತ್ತು ರೀ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತಲ್ಲ ರೀ ಎಫ್ ಎಲ್ಲ ಇನ್ನೂ 8 ತಿಂಗಳು ಸರ್ ಈಗ ಹ್ಞೂ ಇನ್ನು ನಾಳೆಗೆ 2 ತಿಂಗಳದಾಗತ್ತೆ ರೀ ಈಗ 8ನೇ ಕಂತು ಕಟ್ಟಿರಿ ಹೆಂಗೆ ರೀ ಸರ್ ಅದೀಗ ನಾಳೆಗೆ ಕಟ್ತೀನಿ ಸರ್ ಕಟ್ತೀರಿ? ಹಾಂ ರೀ ಓಕೆ. ಇವಾಗ ನಿಮ್ಗೆ ಸರಿ 1.10 ಕೊಡ್ಬೇಕು ರೀ ತೊಗೋಬೇಕು ರೀ? ಸರಿ ಹಾಂ ಸರ್ ಓಕೆ ಅಪ್ಡೇಟ್ ಮಾಡ್ತೀನಿ ರೀ. ಅವ್ರಿಗೆ ಹೆಚ್ಚಿಗೆ ಮಾಹಿತಿ ಬೇಕಾಗಿತ್ತಂದ್ರೆ ನಿಮಗೆಲ್ಲ ಕಾಲ್ ಮಾಡ್ತಾರೆ, ನೀವು ಅವ್ರಿಗೆಲ್ಲ ವಿವರಣೆ ನೀಡಿರಿ ಸರ್. ಸರಿ ಸರಿ ಓಕೆ ರೀ ಓಕೆ. ಇಲ್ಲಿ ಹೇಳಿದೆ ಒಂದು ರೇಟ್ ಅವ್ರು ಬಂದ ಬಳಿಕ ಒಂದು ರೇಟ್ ಆಗ್ಬಾರ್ದು ರೀ ಏಸ್ ಕಾಲಿಗೂ. ಸರಿ ಸರಿ ಆಯ್ತು ಸರ್ ಓಕೆ ಥ್ಯಾಂಕ್ ಯು ರೀ. ಸರಿ ಓಕೆ